ಅಹಿಂದ ನಮಗೆ ಸ್ಟ್ರಾಂಗೆಸ್ಟ್ ವೋಟ್ ಬ್ಯಾಂಕ್ ಅನ್ನುವಂಥದ್ದನ್ನು ಹೇಳುತ್ತೆ. ಅಹಿಂದ ವಿರುದ್ಧವಾಗಿ ಕೆಲಸ ಮಾಡೋದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ. ಅವತ್ತಿನ ಸಿದ್ದರಾಮಯ್ಯರು ನಾವು ಕಾಣ್ತಿದ್ವು, ಇವತ್ತು ಆ ಸಿದ್ದರಾಮಯ್ಯನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ದಾವಣಗೆರೆಯಲ್ಲಿ 5 ಜನ, ಈ ಪರಿಸ್ಥಿತಿ ಸಿದ್ದರಾಮಯ್ಯರಿಗೆ ಬೇಕಿತ್ತ? ಇವತ್ತು ಈ ಸರ್ಕಾರ ಬಂದು ಯಾವುದೇ ರೀತಿಯಲ್ಲಿ ಕೂಡ ಯಾವುದೊಂದು ಒಳ್ಳೆ ಕೆಲಸ ಆಗಲಿಲ್ಲ. ಇಂಥ ಸರ್ಕಾರ ಮುಂದುವರಿಸೋದ್ರಿಂದ ಜನರಿಗೆ ಯಾವುದೇ ಪ್ರಯೋಜನ ಆಗಲ್ಲ. ಮುಸಲ್ಮಾನರು ಎಲ್ಲ ಕೂಡ ಅವ್ರ ಬಗ್ಗೆ ಭಾಳಷ್ಟು ನೋವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಮುಖ್ಯಮಂತ್ರಿಗಳಾದ ನಂತರ ಎಲ್ಲ ಹಿಂದುಳಿದಂಥ ಸಮುದಾಯಗಳಿಗೆ SC/STಗಳಿಗೆ ಅನ್ಯಾಯ ಆಗ್ತಿದೆ. ರಾಮುಲು ಅವರ ಮಾಸ್ಟರ್ ಸ್ಟ್ರೋಕ್ ದಾವಣಗೆರೆ ದಕ್ಷಿಣದಲ್ಲಿ ಹೇಗೆ ಮ್ಯಾಜಿಕ್ ಮಾಡುತ್ತೆ? ಬಡವರು, ಮಧ್ಯವರ್ಗದ ಜನರು ಎಲ್ಲರೂ ಕೂಡ ಈ ಸಾರಿ ದಾಸಗಿರಪ್ಪವ್ರನ್ನ ಗೆಲ್ಸ್ಕೋಬೇಕು ಅನ್ನೋಂಥ ಇಚ್ಛೆ. ಈ ಸಾರಿ ಕಾಂಗ್ರೆಸ್ಸನ್ನು ಕೈ ಬಿಡ್ತಾರೆ, BJPನ ಕೈ ಹಿಡ್ಕೊತಾರೆ. ಖಂಡಿತವಾಗಿ ಬಡವನ್ನೇ ನಾವು ಕೈ ಹಿಡ್ಕೊಳ್ಳೋಣ ಅಂತ ಮನಸ್ಥಿತಿ ಜನರಲ್ಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ದಾವಣಗೆರೆ ದಕ್ಷಿಣದಲ್ಲಿ ದಂಗಲ್ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ BJP, ಬಡವ ಮತ್ತು ಶ್ರೀಮಂತನ ಮಧ್ಯೆ ನಡೀತಾ ಇರುವಂತಹ ವಾರ್. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಶ್ರೀರಾಮುಲು ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್, ನೀವು ಬಂದಿರೋದು BJPಗೆ ಆನೆ ಬಲ ಬಂದಂಗಾಗಿದೆ ಈ ಭಾಗದಲ್ಲಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ನಾಯಕ ಸಮಾಜದ ಮತಗಳು ಸಾಲಿಡ್ ಆಗಿ ನಿಂತ್ಕೊಳ್ಳುತ್ತೆ ಶ್ರೀರಾಮುಲು ಅವರು ಬಂದರೆ ಅನ್ನುವಂಥ ಅಭಿಪ್ರಾಯ ಇತ್ತು. ನೀವು ನೋಡಿದ ಹಾಗೆ ಗ್ರೌಂಡಲ್ಲಿ ಹೇಗಿದೆ ರೆಸ್ಪಾನ್ಸ್ ಅಂತ? ನೋಡ್ರಿ, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತೆದ್ದರೆ ಸಾಕು ಅಹಿಂದ ವರ್ಗದ ಬಗ್ಗೆ ಮಾತಾಡ್ತಾರೆ. ಆದರೆ ಅಹಿಂದ ವರ್ಗದ ಮಾತುಗಳು ಮಾತಾಡಿದಂಥ ಟೈಮಲ್ಲಿ ಕಾರ್ಯರೂಪಕ್ಕೆ ಬರೋಂಥ ವಿಚಾರದಲ್ಲಿ ಕೂಡ ಹಂಗೆ ಇರಬೇಕಾಗುತ್ತೆ. ಏನಾಗಿದೆ ಇವತ್ತು ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆಯಿಂದ ಅಹಿಂದ ವರ್ಗದ ST ಜನಾಂಗದ ಒಬ್ಬ ಯುವಕನಿಗೆ, ಅಂದರೆ ಅವ್ರ ತಂದೆಯವರು ಕೂಡ ಭಾಳಷ್ಟು ಈ ಭಾಗದಲ್ಲಿ ಸೇವೆ ಸಲ್ಲಿಸಿದ್ರು. ಹಾಗಾಗಿ ಪಾರ್ಟಿ ರೆಕಗ್ನೈಸ್ ಮಾಡಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡೋಂಥ ಕೆಲಸ ಮಾಡಿದೆ. ಆದರೆ ಅಲ್ಲಿ ಕೂಡ ಭಾಳಷ್ಟು ಮಂದಿ ಅಹಿಂದ ವರ್ಗದವರು ಭಾಳಷ್ಟು ಮಂದಿ ಪಾರ್ಟಿ ಸಲುವಾಗಿ ಕೇಳಿದ್ರು. ಆದರೆ ಮಾತಾಡೋಂಥ ವಿಚಾರ ಬಂದ ಅಹಿಂದ ಅನ್ನೋದು ಕೃತ್ಯದಲ್ಲಿ ಬರೋಂಥ ಟೈಮಲ್ಲಿ ಅಹಿಂದ ವಿರುದ್ಧವಾಗಿ ಕೆಲಸ ಮಾಡೋದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿದ್ದಂಥ ಜನರ ಅಧಿಕಾರ ಬೇಕಾದರೆ ನೀನು ಅಹಿಂದ ವರ್ಗ ಬೇಕಾಗುತ್ತಪ್ಪ, ಅದನ್ನು ಅಧಿಕಾರ ಕೊಡಬೇಕಾದ್ರೆ ಅಹಿಂದ ವರ್ಗ ಅಡ್ಡ ಬರುತ್ತೆ, ನಿನಗೆ ಯಾವುದೇ ಕಾಣಲ್ಲ ಅನ್ನೋಂಥದ್ದು ಕೂಡ ನಾವಿರೋ ಕಾರಣ ಇವತ್ತು ಬಹುಶಃ ಎಲ್ಲ ಅಹಿಂದ ವರ್ಗದವರು ಮುಂದುವರೆದಂಥ ಸಮುದಾಯ ಎಲ್ಲರೂ ಕೂಡ ಬಡವರು, ವಿಶೇಷವಾಗಿ ಶ್ರೀಮಂತರು ಅನ್ನೋದಕ್ಕಿಂತ ಬಡವರು, ಮಧ್ಯವರ್ಗದ ಜನರು ಎಲ್ಲರೂ ಕೂಡ ಈ ಸಾರಿ ದಾಸಗಿರಪ್ಪವ್ರನ್ನ ಗೆಲ್ಸ್ಕೋಬೇಕು ಅನ್ನೋಂಥ ಇಚ್ಛೆ, ಆಸೆ. ಯಾಕಂದರೆ ಒಂದೇ ಕುಟುಂಬದಲ್ಲಿ ಎಲ್ಲರೂ ಕೂಡ MP MLAಗಳು ಎಲ್ಲರೂ ಒಂದೇ ಕುಟುಂಬ ಕೊಟ್ಟಿದ್ದರಿಂದ ಯಾವ ರೀತಿಯಲ್ಲಿ ಇವತ್ತು ಈ ರೀತಿ ಅಧಿಕಾರ ವಿಕೇಂದ್ರೀಕರಣ ಯಾವ ರೀತಿ ಆಗಕ್ಕೆ ಸಾಧ್ಯ ಆಗುತ್ತೆ? ಸಂವಿಧಾನದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಟೈಮಲ್ಲಿ ಅವಕಾಶ ಸಿಕ್ಕಂಥ ಟೈಮಲ್ಲಿ ಎಲ್ಲರಿಗೂ ಹಂಚ್ಕೊಂಡು ತಿನ್ನಬೇಕು, ಹಂಚ್ಕೊಂಡು ಅಧಿಕಾರವನ್ನು ನಡೆಸಬೇಕು ಅಂತೇಳಿ ಹೇಳಿದರು. ಆದರೆ ಇಲ್ಲಿ ನಡೀತಾ ಇಲ್ಲ ಅನ್ನೋಂಥ ಕಾರಣದಿಂದ ಜನರೆಲ್ಲರೂ ಕೂಡ ಸಿಡಿದೆದ್ದು ನಿಲ್ಲುವಂಥ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇನ್ಫ್ಯಾಕ್ಟ್ ಸರ್, SC/STಗೆ ಮೀಸಲಿಟ್ಟಂತಹ ಹಣವನ್ನು ಕೂಡ ಗ್ಯಾರಂಟಿಗೆ ಬಳಸಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಸದಾನಂದ ಗೌಡರು ಮುಂಜಾನೆ ಮಾಡ್ತಾ ಇದ್ರು. ನಿಮ್ಗೇನು ಅನ್ಸುತ್ತೆ, ಈ ಸಮುದಾಯಕ್ಕೆ ಯಾರಿಂದ ಹೆಚ್ಚು ಅನ್ಯಾಯ ಆಗ್ತಿದೆ? ಯಾವ ಪಕ್ಷ ಹೆಚ್ಚು ಅನ್ಯಾಯ ಮಾಡ್ತಿದೆ? ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರಿಗೂ ಕೂಡ ಸ್ವಲ್ಪ ಭಯ ಇತ್ತು. ಹಿಂದುಳಿದಂಥ ಜಾತಿಗಳು SC/ST ಆ ಸಮುದಾಯದ ಹಣ ತಗೋಬೇಕು ಅಂದ್ರಿಗಿನ ಮುಖ್ಯಮಂತ್ರಿಗಳು ಅವರು ವಿರೋಧ ಪಕ್ಷ ನಾಯಕರಿದ್ದಂಥ ಟೈಮಲ್ಲಿ, ನಾನು ಕೂಡ ಸರ್ಕಾರದಲ್ಲಿ ಮಂತ್ರಿ ಆದಂಥ ಟೈಮಲ್ಲಿ ಅವತ್ತು ಭಾಳಷ್ಟು ಬೊಬ್ಬೆ ಹೊಡ್ಕೊಂತ, ನೀವು ಯಾವುದನ್ನ ಹಣವನ್ನು ಆಗಲಿ ನೀವು ಬೇರೆ ಕಡೆ ಉಪಯೋಗಿಸ್ಕೊಳ್ರಿ, ಡೈವರ್ಟ್ ಮಾಡಿರಿ, ಯಾವುದೋ SC/ST ಜನಾಂಗದ ಹಿಂದುಳಿದಂಥ ಜಾತಿಗಳ ಹಣವನ್ನು ಯಾರು ಡೈವರ್ಟ್ ಮಾಡಬೇಡ್ರಿ ಅಂತ ಅವರು ಕಾಲಮ್ D ಬಗ್ಗೆ ಕೂಡ ಮಾತಾಡ್ತಾರೆ. ಕಾಲಮ್ D, ಕಾಲಮ್ C ಬಗ್ಗೆ ಅದರಲ್ಲಿ ಎಲ್ಲಿ ಕೂಡ ಡೈವರ್ಷನ್ ಮಾಡೋಕ್ಕೆ ಅವಕಾಶ ಇಲ್ಲ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಎಲ್ಲ ಕಾನೂನನ್ನು ಕೂಡ ಗಾಳಿ ತೂರ್ಬಿಟ್ಟಾರೆ. ಉದಾಹರಣೆಗೆ ಈ 3 ವರ್ಷಗಳಲ್ಲಿ 57,000 ಕೋಟಿ ರೂಪಾಯಿ ಹತ್ರ ಬಳಕೆ ಮಾಡಿಕೊಂಡು ಬೇರೆ ಕಡೆ ಅದನ್ನು ಬೇರೆ ಕಡೆ ಹಸ್ತಾಂತರದಿಂದ ಬೇರೆ ಕಡೆ ಡೈವರ್ಟ್ ಮಾಡೋಂಥ ಕೆಲಸ ಮಾಡಿದನ್ನ. ಜೊತೆಯಲ್ಲಿ ಇವತ್ತು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಇತ್ತು. ಸೊ
ಮೊನ್ನೆ SC ನಿಗಮದಲ್ಲಿ ಕೂಡ ಭಾಳಷ್ಟು ಭ್ರಷ್ಟಾಚಾರ ಆಯಿತು. ಇವರು ಮುಖ್ಯಮಂತ್ರಿಗಳಾದ ನಂತರ ಎಲ್ಲ ಹಿಂದುಳಿದಂಥ ಸಮುದಾಯಗಳಿಗೆ SC STಗಳಿಗೆ ಅನ್ಯಾಯ ಆಗ್ತದೆ. ಹಣವನ್ನು ಕೂಡ ಯಾರಿಗೆ ಇಲ್ಲಿ ತನಕ ಇದೆ, ಸ್ಕಾಲರ್ಶಿಪ್ ಇಲ್ಲ, ಇಲ್ಲಿ ತನಕ ಇದೆ, ಬಡವರಿಗೆ ಒಂದು ಮನೆ ಇಲ್ಲ, ಬಡವ್ರಿಗೊಂದು ಟಮ್ ಇಲ್ಲ, ಬಡವರಿಗೆ ಜಮೀನಿಲ್ಲ. ಇವತ್ತು ಮಕ್ಕಳು ಯಾರನ್ನ ವಿದೇಶಕ್ಕೆ ಹೋಗ್ತಾರಂತೆ ಓದ್ಕೊಳಕ್ಕೆ ಶಿಕ್ಷಣಕ್ಕೆ ಹಣ ಇಲ್ಲ, ಎಲ್ಲವನ್ನು ಕೂಡ ಇಲ್ಲಾರ್ದಂತೆ ಎಲ್ಲವನ್ನು ಕೂಡ ಖಾಲಿ ಮಾಡ್ಕೊಂಡು ಕುಂತಾರೆ. ಹಂಗಾಗಿ ಇಡೀ ಹಿಂದುಳಿದಂಥ ಜಾತಿ ಮತ್ತು SC ST ಸಮುದಾಯದ ಜನರು ನೋವಲ್ಲಿದ್ದಾರೆ. ಈ ವಿಶ್ವಾಸ ಇದೆ ಖಂಡಿತವಾಗಿ ಈ ಸಾರಿ ಕಾಂಗ್ರೆಸ್ನ ಕೈ ಬಿಡ್ತಾರೆ, ಬಿಜೆಪಿನ ಕೈ ಹಿಡ್ಕೊಂತಾರೆ. ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಾಂಗ್ ಆಗಿ ಹೇಳೋದು ಅಹಿಂದ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಅಹಿಂದ ನಮಗೆ ಸ್ಟ್ರಾಂಗೆಸ್ಟ್ ವೋಟ್ ಬ್ಯಾಂಕ್ ಅನ್ನುವಂಥದ್ದನ್ನು ಹೇಳುತ್ತೆ. ಉತ್ತರ ಭಾರತದಲ್ಲಿ ಅಹಿಂದಾನೇ ಬಿಜೆಪಿಗೆ ಬಹುದೊಡ್ಡ ಮತ ಬ್ಯಾಂಕ್. ನೋಡ್ರಿ, ಖಂಡಿತವಾಗಿ ಆ ರೀತಿ ಮುಂಚೆ ಇದ್ರು ಸಿದ್ದರಾಮಯ್ಯನವರು. ಇವಾಗ ಆ ರೀತಿ ಅವತ್ತಿನ ಸಿದ್ದರಾಮಯ್ಯರನ್ನ ನಾವು ಕಾಣ್ತಿದ್ವು. ಇವತ್ತು ಆ ಸಿದ್ದರಾಮಯ್ಯನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ಅವ್ರ ಜೊತೆಲಿದ್ದಂಥವ್ರು ಎಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರ ಜೊತೆಲಿದ್ದಂಥ ಎಲ್ಲ ಇಡೀ ರಾಜ್ಯದಲ್ಲಿದ್ದಂಥ ಹಿಂದುಳಿದಂಥ ವರ್ಗಗಳು ಅಹಿಂದಗಳೆಲ್ಲ ಕೂಡ ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದರೆ ವಿಶ್ವಾಸವನ್ನು ಕಳ್ಕೊತಾ ಇದ್ದಾರೆ ಅವರು. ಇವತ್ತು ನೋಡ್ರಿ, ಉದಾಹರಣೆಯಾಗಿ ಬಾದಾಮಿಯಲ್ಲಿ 5 ದಿನ ಉಪಚುನಾವಣೆಗಳಲ್ಲಿ ಯಾವ ಮುಖ್ಯಮಂತ್ರಿಗಳು ಒಳ್ಳೆಯ ದಾವಣಗೆರೆಯಲ್ಲಿ 5 ದಿನ. ಈ ಪರಿಸ್ಥಿತಿ ಸಿದ್ದರಾಮಯ್ಯರಿಗೆ ಬೇಕಿತ್ತಾ? ಯಾಕಂದ್ರೆ ಅವತ್ತಿನ ಸಿದ್ದರಾಮಯ್ಯರಂದ್ರಿಗಿನ ಬಂದು ಹೋದ್ರೆ ಸಾಕು ಓಟ್ ಹಾಕ್ತಾರ, ಅವ್ರು ಬಂದು ಕಂಡ್ರೆ ಸಾಕು ಗೆಲಿತಾನ ಅನ್ನೋಂಥ ವಿಶ್ವಾಸ ಏನಿತ್ತು, ಇವತ್ತು ಮನೆಗೆ ಅಡ್ಡಾಡಂಥ ಪರಿಸ್ಥಿತಿ ಬಂದಾರಂದ್ರೆ ಎಷ್ಟು ಮಟ್ಟಿಗೆ ಅವ್ರದ್ದು ಇದ್ದಂಥ ಡಿಮ್ಯಾಂಡು, ಅವ್ರದ್ದಂಥ ಇಮೇಜು ಯಾವ ರೀತಿ ಡೌನ್ ಆಗಿದೆ ಅನ್ನೋಂಥ ಯೋಚನೆ ಮಾಡಿ. ಓಕೆ ಸರ್, ಕ್ಯಾಂಡಿಡೇಟ್ ಕೂಡ ಅಹಿಂದ ಸಮಾಜದವರೇ ಬಿಜೆಪಿ ಪಕ್ಷದಿಂದ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಆಪೋಸಿಟ್ ಇರುವಂಥ ಕ್ಯಾಂಡಿಡೇಟ್ನ ಬಗ್ಗೆ ಯಾವ ವಿಚಾರಗಳನ್ನ ಜನರಿಗೆ ಕನ್ವೆ ಮಾಡ್ತಿದ್ದೀರಿ? ಕನ್ವೆ ಅಂದರೆ ನೋಡ್ರಿ, ಇವತ್ತು ಅವ್ರ ಮನೆಗೆ ಎಲ್ಲಾನ ನೋಡಿ, ಎಲ್ಲ ಒಬ್ಬ ಮಿನಿಸ್ಟ್ರು, MLA, MP ಮತ್ತು ಮೊಮ್ಮಕ್ಕಳು ಇವೆಲ್ಲ ಇದ್ದಂಥ ಟೈಮಲ್ಲಿ ಜನರೆಲ್ಲರೂ ಎಲ್ಲ ಜಾತಿ ಜನರು, ಒಂದೇ ಜಾತಿ ಅಲ್ಲ, ಎಲ್ಲ ಹೈಯರ್ ಕಮ್ಯುನಿಟಿ ಜನರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಎಲ್ಲ ಜನಾಂಗದವರು ಇಲ್ಲಪ್ಪ ಒಂದೇ ಮನೆಗೆ ಎಲ್ಲ ಕೂಡ ಬೇಡ, ನಾವು ಪುನಃ ಇವರಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡೋಣ ಅನ್ನೋಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಈ ಸಾರಿ ಬಡವ ಮತ್ತು ಶ್ರೀಮಂತರ ಮಧ್ಯೆ ನಡೀತಾ ಇರುವಂಥ ಈ ಚುನಾವಣೆಯಲ್ಲಿ ಖಂಡಿತವಾಗಿ ಬಡವನ್ನೇ ನಾವು ಕೈ ಹಿಡ್ಕೊಂಡು ಅನ್ನೋಂಥ ಮನಸ್ಥಿತಿ ಜನರಲ್ಲಿದೆ. ರಾಮುಲು ಅವರ ಮಾಸ್ಟರ್ ಸ್ಟ್ರೋಕ್ ದಾವಣಗೆರೆ ದಕ್ಷಿಣದಲ್ಲಿ ಹೇಗೆ ಮ್ಯಾಜಿಕ್ ಮಾಡುತ್ತೆ? ನಾನು ಮುಂಚೆಂದು ಕೂಡ ವಿಶ್ವಾಸವನ್ನು ಗಳಿಸ್ಕೊಂಡು ವಿಶ್ವಾಸದಿಂದನೇ ರಾಜಕಾರಣ ಮಾಡ್ಕೊಂತ ಬಂದಿದ್ದೀನಿ. ಹಂಗಾಗಿ ಜನರು ರಾಮುಲು ಅಂದ ತಕ್ಷಣ ಒಂದು ಕ್ರೆಡಿಬಿಲಿಟಿ, ಒಂದು ವಿಶ್ವಾಸ ಇರೋ ಕಾರಣ ರಾಜಕಾರಣದಲ್ಲಿ ಸೋತಿದ್ವಿ, ಆದ್ರೂ ಕೂಡ ಜನರಲ್ಲಿ ವಿಶ್ವಾಸ ಇರೋ ಕಾರಣ ಈ ಸಾರಿ ಕೈ ಹಿಡ್ಕೊಂತಾರ. ಎಲ್ಲರೂ ಕೂಡ ಎಲ್ಲ ನಾಯಕರು, ಯಡಿಯೂರಪ್ಪ ಅವರು ಇದ್ರು, ವಿಜೇಂದ್ರ ಅವರು ಬಂದು ಹೋಗಿದ್ದಾರೆ, ಅಶೋಕ್ ಅವರು ಬಂದು ಹೋಗಿದ್ದಾರೆ, ಎಲ್ಲ ನಾಯಕರು ಕೂಡ ಬಂದು ಹೋಗಿದ್ರು, ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಬಂದು ಹೋಗಿರೋ ಕಾರಣ ಅದ್ರಲ್ಲಿ ನಾನೊಬ್ಬನು ಕೂಡ ಬಂದಿದ್ದೆ. ಹಂಗಾಗಿ ವಿಶ್ವಾಸ ಇರೋ ಕಾರಣ ಅವರು ದಾಸ್ಗಿರಪ್ಪ ಅವರು ಗೆಲ್ಲಿಸ್ತಾರೆ. ಸರ್, ಬಹಳ ಸ್ಪಷ್ಟವಾಗಿ ಈ ಬಾರಿಯ ಸನ್ನಿವೇಶ ಏನಿದೆ ತುಂಬಾ ಸಲೀಸಾಗಿದೆ ಬಿಜೆಪಿಗೆ. ಒಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಆಕ್ರೋಶ ಇದೆ ಕಾಂಗ್ರೆಸ್ನ ಪಾರ್ಟಿಯ ಮೇಲೆ, ಮತ್ತೊಂದು ಕಡೆ ಹಿಂದೂಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ. ಯಾಕೆ ಅಂತಂದ್ರೆ ಹೇಗೆ ಪ್ಲಸ್ ಆಗ್ತಾ ಹೋಗ್ತಿದೆ ಇವೆಲ್ಲವೂ ಕೂಡ? ಇವತ್ತು ಮುಸಲ್ಮಾನರು ಎಲ್ಲ ಕೂಡ ಅವ್ರ ಬಗ್ಗೆ ಬಹಳಷ್ಟು ನೋವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವುದೇ ವಿಚಾರವನ್ನು ಇಟ್ಕೊಳ್ಳಿ, ಮುಸಲ್ಮಾನ್ ಅಂತ ತಕ್ಷಣ ಕಾಂಗ್ರೆಸ್ಗೆ ಹಾಕ್ತಾರೆ ಅನ್ನೋಂಥ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡ್ಬಿಟ್ಟಾರೆ. ಇವತ್ತು ಮುಸಲ್ಮಾನರು ಕೂಡ ನಾವು ಹಾಕಬಾರ್ದಪ್ಪ, ಮೋದಿಯವರು ಬಂದು 12 ವರ್ಷ ಆಗ್ತಾಯಿದೆ, ಯಾವುದೇ ಅನಾಹುತ ಆಗಲಿಲ್ಲ, ನಮ್ಮ ದೇಶವನ್ನು ಕಾಪಾಡಂತ ಕೇಳಿದೆ. ಕರ್ನಾಟಕದಲ್ಲಿ ಕೂಡ ಆ ರೀತಿ ಕೋಮುಗಲಭೆ ಯಾವುದೂ ಆಗಲಿಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ಏನು ಹೇಳ್ತಾರೆ, ಇವತ್ತು BJP ಏನೂ ಮಾಡಲಿಲ್ಲ, ನಮ್ಮಷ್ಟು ನಾವೇ ದೂರ ಇದ್ದೀವಿ. ಯಾಕಂದರೆ BJP ಬಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಮ್ಮ ತಲೆಯಲ್ಲಿ ಒಳ ಬಿಟ್ಬಿಟ್ಟಾರ. ಹಂಗಾಗಿ ಇಲ್ಲಿ ತನಕ ಇದೆ, ಯಾರು BJPಯಲ್ಲಿ ಗೆದ್ದಂಥ ಟೈಮಲ್ಲಿ ನಮ್ಮ ಸರ್ಕಾರ ಇರೋಂಥ ಟೈಮ್ಗೆ ಯಾವ ರೀತಿ ಮುಸಲ್ಮಾನಿಗೆ ಅನ್ಯಾಯ ಮಾಡಿಲ್ಲ. ಹಂಗೆ ಅವ್ರು ಕೂಡ ಈ ಸಾರಿ BJP ಮತವನ್ನು ಹಾಕುವಂಥ ಕೆಲಸ ಮಾಡ್ತಾರೆ. ಫೈನಲಿ ಸರ್, ಹೇಗೆ ಕರೆ ಕೊಡ್ತೀರಿ ಜನಕ್ಕೆ? ನಾನು ಇಷ್ಟೇ ಕರೆ ಕೊಡೋದು, ಜನರೆಲ್ಲರನ್ನ ನಾನು ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದ ಜನರಿಗೆ ಇವತ್ತು ಈ ಸರ್ಕಾರ ಬಂದು ಯಾವುದೇ ರೀತಿಯಲ್ಲಿ ಕೂಡ ಯಾವುದೊಂದು ಒಳ್ಳೆ ಕೆಲಸ ಆಗಲಿಲ್ಲ. ಕೇವಲ ಈ ಸರ್ಕಾರ ಬಂದ ನಂತರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಕಾನೂನನ್ನು ಗಾಳಿ ತೂರಂಥ ಕೆಲಸ ಮಾಡಿದ್ದಾರೆ. ಇವತ್ತು ಆರ್ಥಿಕ ವ್ಯವಸ್ಥೆ ದಿವಾಳಿ ಎತ್ಕೊಂಡು ಕುಂತಾರೆ, ಯಾವುದೊಂದು ಅಭಿವೃದ್ಧಿ ಕೆಲಸ ಆಗ್ತಾರೆ, ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ, ಕಾನೂನಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಚೌಕಟ್ಟಲ್ಲಿ ಕೆಲಸ ಆಗ್ತಾ ಇಲ್ಲ, ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಮಿತಿ ಮೀರ್ತಾ ಇದೆ. ಹಂಗಾಗಿ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ, ಅಧಿಕಾರಿಗಳು ಯಾರು ಮಾತು ಕೇಳ್ತಲ್ಲ. ಇಂಥ ಸರ್ಕಾರನ ಮುಂದುವರಿಸೋದ್ರಿಂದ ಜನರಿಗೆ ಯಾವುದೇ ಪ್ರಯೋಜನ ಆಗಲ್ಲ. ಮುಂದೆ 2028ಗೆ ಒಂದು ದಿಕ್ಸೂಚಿ ಆಗಬೇಕಾದ್ರೆ ಈ ಚುನಾವಣೆಯನ್ನು ಗೆಲ್ಲಿಸು, ಮತ್ತು ಈ 28ಕ್ಕೆ ನಾವು BJP ಜೊತೆಲಿ ಇರ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಡಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶ್ರೀರಾಮುಲು ಅವರ ಮಾತು. ಅದೇನೇ ಇರಲಿ, ಅಹಿಂದ ಸಮಾಜದ ಮತಗಳು ಕಾಂಗ್ರೆಸ್ಗೆ ಇರುತ್ತೆ ಅನ್ನುವಂಥ ಭ್ರಮೆಯನ್ನು ಕಾಂಗ್ರೆಸ್ ಬಿಡಬೇಕು ಅನ್ನುವಂಥ ಮಾತುಗಳನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಈಗ ಇರುವಂತಹ ಸನ್ನಿವೇಶ ಏನಿದೆ, ಇದು BJPಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡೋಣ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಮತಪೆಟ್ಟಿಗೆಯಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಕೈದಾಳೆಯಿಂದ.